ರೋಡಲ್ಲಿ ಡ್ರೈವರ್ಗಳು ಒಳ್ಳೆ ವ್ಯಾಲ್ಯೂ ಕೊಡ್ತಾ ಇದಾರೆ ನಮಗೆ. ಅದು ಸ್ವಲ್ಪ ಅಮೌಂಟ್ ಆಗೋದು ಈಗಿನ ಅಷ್ಟೇನಿಲ್ಲ. ಬಟ್ ಓನರ್ಗಳಿಗೆ ದುಡ್ಡು ಆಗ್ತದೆ, ಡ್ರೈವರ್ಗಳು ಆಗ್ತಾ ಇಲ್ಲ. ನಮ್ದೇನೇ ಗಾಡಿ ಅಪ್ಸೆಟ್ ಆಯ್ತಂದ್ರೆ ಟೋಟಲ್ 1 ಕಿಲೋಮೀಟರ್ ಸುತ್ತಮುತ್ತ ಏನೋ ಬದುಕಲ್ಲ, ಎಲ್ಲ ಸುಟ್ಟ ಬಿಡ್ತಾರೆ. ಬೆಂಕಿಲಿ ನಾವು ಗಾಡಿ ಓಡಿಸಿದಂಗೆ ಯಾವ ಟೈಮ್ ಏನೋ ಗೊತ್ತಿಲ್ಲ. ಅಲ್ಲಿ ಬಹಳ ಹಿಂಸೆ ಆಗುತ್ತೆ, ಡ್ರೈವರ್ಗಳು ವ್ಯಾಲ್ಯೂ ಕೊಡಲ್ಲ ಫಸ್ಟ್ ಆಫ್ ಆಲ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ರಾಜಶೇಖರ್ ಅಂತ ಹೇಳಿ. ಯಾವ ಊರು ಸರ್ ನಿಮ್ದು? ಅದು ಬಂದು ಶಿರ್ಸಿ ಹತ್ರ, ಶಿರ್ಸಿ ಊರು ಆಕ್ಚುಲಿ. ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಬಂದ್ಬಿಟ್ಟು ಮೋಸ್ಟ್ಲಿ 2003 ಇಂದ ಇಲ್ಲಿವರೆಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಂ ಸರ್. ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದು? ಆ್ಯಕ್ಚುಲಿ ಅಂದರೆ ಸ್ಟಾರ್ಟಿಂಗ್ಗೆ ನಾವು ಅದೇ PUC ಗೆ ಕ್ಲೋಸ್ ಆಯಿತು, ಅಲ್ಲಿಗೆ ನೆಕ್ಸ್ಟು ಬೆಂಗಳೂರು ಕಡೆ ಹೋದ್ವಿ. ಆಮೇಲೆ ಡ್ರೈವಿಂಗ್ ಫೀಲ್ಡ್ ಎಂಟ್ರಿ ಆಯಿತು, ಸುಮ್ಮನೆ ನೋಡ್ತಾ ಎಂಟ್ರಿ ಆಯಿತು. ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್? ಸ್ಟಾರ್ಟಿಂಗ್ ಕ್ಯಾಬ್ ಓಡಿಸ್ತಿದ್ದೆ ನಾನು. ಕ್ಯಾಬಲ್ಲಿ ಸ್ಟಾರ್ಟಿಂಗ್ ಅವಾಗ ಹೊಸ ಏರ್ಪೋರ್ಟ್ ಆಗ್ತಿತ್ತು, ಕ್ಯಾಬ್ ಓಡಿಸ್ತಾ ಇದ್ದೆ. ಆಟೋಮೆಟಿಕ್ ಆಗಿ ಒಂದು 2009-10 ಕ್ಲೋಸ್ ಮಾಡಿದ್ವಿ. ಮತ್ತೆ ಅಲ್ಲಿ ಇದು ಕಂಪ್ನಿ ಜಾಸ್ತಿ ಅಂತೇಳಿ ಕ್ಲೋಸ್ ಮಾಡಿದ್ವಿ. ಆ ಕ್ಯಾಬ್ ಅಷ್ಟು ವ್ಯಾಲ್ಯೂ ಇಲ್ಲ, ಈಗ ಸ್ವಲ್ಪ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಕ್ಯಾಬ್ ಎಲ್ಲ ಅವತ್ತಿಗೆ ಬಿಸ್ನೆಸ್ ಎಲ್ಲ ಹೇಗಿರ್ತಾ ಇತ್ತು ಸರ್ ನಿಮಗೆ ಕ್ಯಾಬ್ ಡ್ರೈವಿಂಗ್? ಅವಾಗ ಪ್ರಕಾರ ಪರವಾಗಿಲ್ಲ ಇತ್ತು, ಒಳ್ಳೆ ಇತ್ತು. ಅವತ್ತರ ಅಷ್ಟು ಬೆಂಗಳೂರು ಇಂಪ್ರೂವ್ ಇಲ್ಲ ಇತ್ತು, ಬಟ್ ಈಗ ತುಂಬಾ ಇಂಪ್ರೂವ್ ಆಗಿದೆ. ಅವಾಗನೇ ರಿಂಗಡೆ ಬೇರೆ, ಇವಾಗಿನ ಸಿಸ್ಟಮ್ ಬೆಂಗಳೂರೇ ಬೇರೆ. ಅಂದ್ರೆ ಇವಾಗ ಕ್ಯಾಬು ಜಾಸ್ತಿ ಆಗಿದೆ, ಸಿಟಿ ಜಾಸ್ತಿ ಆಗಿದೆ, ಬಟ್ ಅಷ್ಟೇ ಆದಾಯ ಕಮ್ಮಿ ಅಂತ ಹೇಳ್ತಾ ಇದಾರೆ ಅಷ್ಟೇ ಕ್ಯಾಬ್ ಅಲ್ಲಿ. ಹೌದಾ, ಕಾಂಪಿಟೇಷನ್ ಎಲ್ಲ ತುಂಬಾ ಜಾಸ್ತಿನೇ ಸರ್? ಸಿಕ್ಕಾಬಟ್ಟೆ ಇದೆ ಕಾಂಪಿಟೇಷನ್. ಮೊದ್ಲು ಒಂದ್ 2-3 ಕ್ಯಾಬ್ ಇತ್ತು, ಈಗ ಸಿಕ್ಕಾಬಟ್ಟೆ ಇದೆ. ಪ್ರೈವೇಟ್ ಕ್ಯಾಬ್ ಒಂದ್ ಯಾವ್ದೋ ಮೇರೋ ಇತ್ತು, ಒಂದು ಈಜಿ ಇತ್ತು, ಮತ್ತೆ ಯಾವ್ದೋ 2 ಕೇಸ್ ಚಾವಲ್ ಇತ್ತು. ಈಗ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದ್ವಿ. ಈಗ ಹೊರಗಿನವ್ರು ಬಾಂಬೆದವ್ರು ಅವರು ಬಂದು ಹಾಕ್ಬಿಟ್ಟು ಪಾಪ ಕ್ಯಾಬರ್ಗೆ ಯೂಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಎಲ್ಲದ್ರಲ್ಲೂ ಕಾಂಪಿಟೇಷನ್ ಅವರು. ಅದ್ರಲ್ಲಿ ಮಿನಿಮಮ್ ರೇಟ್ ಇವ್ರು ಎದ್ರಲ್ಲಿ ಕಮ್ಮಿ ಮಾಡ್ಬಿಟ್ಟು ಫುಲ್ ಮಾಡಿದ್ದಾರೆ ಕ್ಯಾಬ್ ಎಲ್ಲ. ಕ್ಯಾಬ್ ಎಲ್ಲ ವರ್ಕೌಟ್ ಆಗಲ್ಲ ಅಂತೀರಾ ಈಗ? ಕ್ಯಾಬ್ ಎಲ್ಲ ವರ್ಕೌಟ್ ಡೌಟ್ ಬಹಳ ಕಷ್ಟ ಇದೆ. ಅದಾದ್ಮೇಲೆ ನೀವು ಹೆವಿ ಡ್ರೈವಿಂಗ್ ಬಂದ್ರಿ? ಹೆವಿ ಡ್ರೈವಿಂಗ್ ಬಂದ. ಆಗ ನೆಕ್ಸ್ಟ್ ನಾನು ಸ್ಟಾರ್ಟಿಂಗ್ 2012 ಹೆವಿ ಡ್ರೈವಿಂಗ್ ಬಂದ ನಾನು. ಈಗ ನೀವು ಹೆವಿ ಡ್ರೈವಿಂಗ್ ಕಲ್ತ್ಕೊಂಡ್ ಬಂದ್ಮೇಲೆ ಸರ್ ಯಾವ್ಯಾವ ರೂಟ್ ಗಾಡಿಗಳು ಓಡಿಸಿದ್ದೀರಾ? ಟೋಟಲ್ ಸ್ಟಾರ್ಟಿಂಗ್ ನಾನು ಆಲ್ಮೋಸ್ಟ್ ಎಲ್ಲ ಗಾಡಿ ಓಡಿಸಿದ್ದೇನೆ. ಸ್ಟಾರ್ಟಿಂಗ್ BS3 ಇಂದ ಹಿಡಿದು ಸ್ಟಾರ್ಟಿಂಗ್ BS6 ವರೆಗೂ ಟೋಟಲ್ ಯಾವ ಗಾಡಿ ಬಿಟ್ಟು ಎಲ್ಲ ಗಾಡಿ ಓಡಿಸಿದ್ದೀನಿ. ಯಾವ್ಯಾವ ರೂಟ್ ಹೋಗಿದ್ದೀರಾ ಸರ್? ಆಲ್ಮೋಸ್ಟ್ ಎಲ್ಲ ರೂಟ್ ಹೋಗಿದ್ದೀನಿ. ಟೋಟಲ್ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 6-7 ಸ್ಟೇಟ್ ಅಲ್ಲಿ ಓಡಾಡಿದ್ದೇನೆ ನಾನು. ಈಗ ನೀವು ಹೆವಿ ಸೆಕ್ಷನ್ಗೆ 2012ರಲ್ಲಿ ಬಂದಾಗ ಅವತ್ತಿನ ಡ್ರೈವಿಂಗ್ ಸೆಕ್ಷನ್ ಎಲ್ಲ ಯಾವ ರೀತಿ ಇತ್ತು? ಅವಾಗ ಡ್ರೈವಿಂಗ್ ಸಿಸ್ಟಮ್ ಚೆನ್ನಾಗಿತ್ತು, ಬಟ್ ಅವಾಗ ರೋಡ್ ಇಷ್ಟು ಇದಿಲ್ಲ ಇದು. ಬಟ್ ಅವಾಗ ರೋಡಲ್ಲಿ ಡ್ರೈವರ್ಗಳು ಒಳ್ಳೆ ವ್ಯಾಲ್ಯೂ ಕೊಡ್ತಾ ಇದ್ರು, ಅಂದ್ರೆ ಗೌರವ ಕೊಡ್ತಾ ಇತ್ತು. ಬಟ್ ಇವಾಗ ಆತರ ಇಲ್ಲ ಇವಾಗ. ಯಾಕಂದ್ರೆ ಇವಾಗ ಯಾರಾದ್ರೂ ಬೇಗ ಡ್ರೈವರ್ ಆಗಿ ಬಂದು ಹಾಕೊಂಡ್ಬಿಟ್ಟು ಅವ್ರ ಗಾಡಿ ಬಗ್ಗೆ ಅವ್ರು ಏನ್ ಗೊತ್ತಿರಲ್ಲ, ಸುಮ್ನೆ ಮೂವ್ ಮಾಡ್ತಾ ಏನಾದ್ರು ಆಕ್ಸಿಡೆಂಟ್ ಅವು ಇವು ಅಂತ ಜಾಸ್ತಿ ಬಂದ್ಬಿಟ್ಟು ಈಗ ಡ್ರೈವರ್ಸ್ ವ್ಯಾಲ್ಯೂ ಕಮ್ಮಿ ಆಗಿದೆ. ಅವಾಗ ಡ್ರೈವ್ ಫೀಲ್ಡ್ ತುಂಬಾ ವ್ಯಾಲ್ಯೂ ಇತ್ತು, ಮತ್ತೆ ಅದು ಸ್ವಲ್ಪ ಅಮೌಂಟ್ ಆಗೋದು ಈಗಿನ ಅಷ್ಟೇನಿಲ್ಲ. ಇವಾಗ ಏನ್ ಸಮಸ್ಯೆ, ಯಾಕೆ ಸಂಪಾದನೆ ಎಲ್ಲ ಕಮ್ಮಿ ಆಗ್ತಾ ಇದೆ? ಈಗ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಯ್ತು, ತುಂಬಾ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಯ್ತು. ಈಗ ಎಲ್ಲರೊಟ್ಟಿಗೆ ಹಾಕೋರು. ಮತ್ತೆ ಇವಾಗ ಡ್ರೈವರಿಗೆ ಪೇಮೆಂಟ್ ಅವಾಗಲಷ್ಟು ಇವಾಗ ತುಂಬಾ ಕಮ್ಮಿನೇ ಇದೆ. ಯಾವಾಗೂ ಪೇಮೆಂಟ್ ರೈಸ್ ಮಾಡ್ಲಿಲ್ಲ ಅವರು. ಬಟ್ ಓನರ್ಗಳಿಗೆ ದುಡ್ಡು ಆಗ್ತದೆ, ಡ್ರೈವರ್ಗಳು ಆಗ್ತಿಲ್ಲ. ಡ್ರೈವರ್ಗಳು ರೋಡ್ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಓನರ್ ಗೊತ್ತಿರಲ್ಲ. ಗೊತ್ತಿದ್ರೆ ಯಾಕೆ ಮಾಡ್ತಾರೆ ಅವರು? ಸೊ ಮೈಲೇಜ್ ಲೆಕ್ಕ ಅಂದ್ಬಿಟ್ಟು ಇವಾಗ ಮಿನಿಮಮ್ ಒಂದು ಡೀಸೆಲ್ ಕೊಡೋದು, ಅದ್ರಲ್ಲಿ ಇಷ್ಟ ಹೋಗ್ಬೇಕಂತ ಹೇಳಿ ಅದ್ರಲ್ಲಿ ಹೋಗಲ್ಲ. ಈಗ ಈ ಕಂಪನಿ ಗಾಡಿಯೆಲ್ಲ ಅಷ್ಟೆಲ್ಲ ಹೋಗಕ್ ಚಾನ್ಸೇ ಇಲ್ಲ. ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದು ಅಣ್ಣ? ಇದು ಈಚರ್ ಗಾಡಿ. ಯಾವ ಕಂಪನಿ ಗಾಡಿ ಇದು? ಇದು ಒಂದು VIP ಅಂತ ಟ್ರಾನ್ಸ್ಪೋರ್ಟ್ ಓಡಿಸ್ತಾ ಇದೆ. ಟ್ರಾನ್ಸ್ಪೋರ್ಟ್ ಏನ್ ತುಂಬಿಕೊಂಡು ಹೋಗುತ್ತೆ ಅಣ್ಣ ನಿಮ್ ಟ್ಯಾಂಕ್? ಇದರಲ್ಲಿ ಆಕ್ಚುಲಿ ಇವರು ಡೀಸೆಲ್ ಅಂದ್ರೆ ಇವ್ರು ಇಲ್ಲಿಂದ ಡೀಸೆಲ್ ಮಾಡ್ಬಿಟ್ಟು ಮಂಗಳೂರಿಂದ ಆ ಕಡೆ ಆಂಧ್ರ, ಆ ಕಡೆ ನಾಗ್ಪುರ ಕಡೆಲ್ಲ ಹೋಗುತ್ತೆ. ಒಂದ್ ಕಡೆ ಜಾಮ್ನಗರ್, ಗುಜರಾತ್ ಬರುತ್ತೆ. ಗುಜರಾತ್ ಮತ್ತೆ ಆಂಧ್ರ ಬರುತ್ತೆ, ತಮಿಳ್ನಾಡು ಈ ಕಡೆ ಮತ್ತೆ ಬೆಂಗಳೂರು ಬರ್ತದೆ. ಡೀಸೆಲ್ ತುಂಬಿಕೊಂಡು ಹೋಗುತ್ತೆ. ಹೌದೌದು. ಎಷ್ಟು ಟನ್ ಡೀಸೆಲ್ ಇರುತ್ತೆ ಅಣ್ಣ ನಿಮ್ದ್ರಲ್ಲಿ? ಈಗ 31 KL ಅಂದ್ರೆ 40 KL ಇದು. 31 ಅಂದ್ರೆ 31,400 ಚಿಲ್ಲರೆ ಇರುತ್ತೆ ಲೀಟರ್. 31,000 ಲೀಟರ್ ಇರುತ್ತೆ ಡೀಸೆಲ್. ಹೌದು. ಎಲ್ಲಿ ಲೋಡ್ ಮಾಡ್ತೀರಾ ನೀವು ಇದನ್ನ? ಇದು ಇಲ್ಲೇ ನಮ್ಮ ರಿಲಯನ್ಸ್ MRP ಲೋಡ್ ಮಾಡ್ತೇವೆ ಮಂಗಳೂರಲ್ಲಿ. ಹಾ. ಈಗ ಅಲ್ಲಿ ಲೋಡಿಂಗ್ ಹೋಗ್ಬೇಕು ಅಂದ್ರೆ ಕಂಪನಿದ್ ಏನೆಲ್ಲ ರೂಲ್ಸ್ ಇದೆ? ಸೇಫ್ಟಿ ಅಂತ ರೂಲ್ಸ್ ಇರುತ್ತೆ. ಹೆಲ್ಮೆಟ್, ಶೂ, ಆಮೇಲೆ ಪ್ಯಾಂಟ್ ಗಿಲ್ಟ್ ಎಲ್ಲ ಆಗ್ಬೇಕು. ಮತ್ತೆ ಗಾಡಿಯಲ್ಲಿ ಯಾವುದು ಪೈರ್ ಯಾವ್ದು ಇಟ್ಕೊಳಂಗಿಲ್ಲ. ತುಂಬಾ ಸ್ಟ್ರಿಕ್ ಇದೆ ಇದೆಲ್ಲ. ಮತ್ತೆ ಗುಡ್ಕಾ, ಡ್ರಿಂಕ್ಸ್ ಅವು ಯಾವ ಇಡಂಗಿಲ್ಲ, ಅಲೋ ಇಲ್ಲ. ಆಕ್ಚುಲಿ ಕೆಲವು ಮಾಡೋ ಇಡ್ತಾರೆ, ಅಲ್ಲಿ ಈಗ ಎಂಟ್ರಿನಲ್ಲಿ ಇಡೋದಿಲ್ಲ, ಎಲ್ಲ ಹೊರಗೆ ಇಟ್ಟು ಹೋಗ್ಬೇಕಾಗತ್ತೆ. ಸೇಫ್ಟಿ ಮಾತ್ರ ಮಾಡಬೇಕು.
ಈಗ ನಾರ್ಮಲ್ ಲಾರಿ ಓಡಿಸೋದಕ್ಕೂ ಅಣ್ಣ ಈ ಡೀಸೆಲ್ ಟ್ಯಾಂಕರ್ ಲಾರಿ ಓಡಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಕೇರ್ ಇರುತ್ತೆ ಇದು. ಭಾಳ ಕೇರ್ ಮಾಡಿ, ಜಸ್ಟ್ ನಾವು ಮಿಸ್ ಆಯ್ತು ಟೋಟಲ್ 1 ಕಿಲೋಮೀಟರ್ ಎಂಟೈರ್ ಡಮರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಫೈರ್ ಭಾಳ ಇದ್ರೆ ಕೇರ್ಫುಲ್ ಹೋಗ್ಬೇಕು. ಕೆಲವು ನಾವು ಗಾಡಿ ಬರ್ಬೇಕಾದ್ರೆ ಕೆಲವು ಲೋಕಲ್ ಗೊತ್ತಾಗಲ್ಲ, ಸುಮ್ಮನೆ ಓವರ್ಟೇಕ್ ಮಾಡೋದು, ಬಸ್ನ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಗಾಡಿಲಿ ಏನಿದೆ ಅಂತೇಳಿ. ತುಂಬಾ ಡೇಂಜರ್. ನಮ್ದೇನೇ ಗಾಡಿ ಅಪ್ಸೆಟ್ ಆಯ್ತಂದ್ರೆ ಟೋಟಲ್ 1 ಕಿಲೋಮೀಟರ್ ಸುತ್ತಮುತ್ತ ಏನೋ ಬದುಕಲ್ಲ, ಎಲ್ಲ ಸುಟ್ಟೋಗ್ಬಿಡ್ತಾರೆ. ಆದ್ರೆ ಜನಕ್ಕೆ ಗೊತ್ತಿಲ್ಲ, ಟ್ಯಾಂಕರ್ ಅಂದ್ಬಿಟ್ಟೆ ನೆಗ್ಲೆಕ್ಷನ್ ಮಾಡ್ಬಿಡ್ತಾರೆ, ಬಂದು ಓವರ್ಟೇಕ್ ಮಾಡೋದು. ಬೈಕ್ನವರು ವೃಕ್ಷದವರು ಯಾರಿಗೆ ಗೊತ್ತಿಲ್ಲ, ನಾಲೆಜೇ ಗೊತ್ತಿಲ್ಲ ಅವರಿಗೆ. ಇದು ನಾವ್ ಹೆಂಗಂದ್ರೆ ಬೆಂಕಿಯಲ್ಲಿ ನಾವು ಗಾಡಿ ಓಡಿಸಿದಂಗೆ, ಯಾವ ಟೈಮ್ ಏನಾದ್ರು ಗೊತ್ತಿಲ್ಲ. ಆದ್ರೆ ನಾವ್ ಸೇಫ್ಟಿ, ಅವ್ರು ಏನ್ ಬಂದು ನಾವು ಸೇಫ್ಟಿ ಓಡಿಸುತ್ತೆ, ಬಟ್ ಅವ್ರು ಏನ್ ಅನ್ಕೊಳ್ಳಲ್ಲ, ಡ್ರೈವರ್ ಯಾವ ಲೆಕ್ಕ ಅಂದ್ಬಿಟ್ಟು ಕೇರ್ಲೆಸ್ ಮಾಡಿ ಹೋಗ್ತಾ ಇರ್ತಾರೆ. ನಮ್ಗೆ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇರ್ತಾರೆ. ಆದ್ರೂ ನಾವು ಸೈಲೆಂಟ್ ಹೋಗ್ತಾ ಇರ್ತಾರೆ. ಕೆಲವು ಟೈಮ್ ಅಡ್ಡ ಆಗ್ತಾರೆ, ಅವಾಜ್ ಆಗ್ತಾರೆ. ಕೆಲವು ಲೋಕಲ್ ಅಲ್ಲಿ ಭಾಳ ಹಿಂಸೆ ಆಗುತ್ತೆ. ಡ್ರೈವರ್ಗಳು ವ್ಯಾಲ್ಯೂ ಕೊಡಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ನಮ್ ಈ ಮಾಲ್ ತುಂಬಿದಾಗ ನಮ್ಮ ಕೈಯಲ್ಲಿ ಬಹಳ ಹಿಂಸೆ, ಮನೆ ಕಡೆ ಫ್ಯಾಮಿಲಿ ನೆನಪು, ಆಮೇಲೆ ಗಾಡಿಯಲ್ಲಿ ಮಾಲ್ ಇರುತ್ತೆ. ಏನಾದ್ರು ಅಪ್ಸೆಟ್ ಆಯ್ತು, ನಾವು ಸಾಯಿಲಿ ಟೋಟಲ್ ಎಂಟೈರ್ ಎಲ್ಲ ಹೋಗ್ಬಿಡುತ್ತಲ್ಲ. ಸೊ ಅದು ಭಾಳ ಕೇರ್ಫುಲ್ ಇರ್ಬೇಕಾಗತ್ತೆ. ನಾವು ಸಿಕ್ಕಾಪಟ್ಟೆ ಕೇರ್ಫುಲ್ ಇರ್ಬೇಕಾಗತ್ತೆ. ಗಾಡಿ ಒಳ್ಳೆ ಚೆನ್ನಾಗಿರ್ಬೇಕಾಗತ್ತೆ. ಎಲೆಕ್ಟ್ರಿಕ್ ಸ್ವಲ್ಪ ಪಾರ್ಕ್ ಆಗಂಗಿಲ್ಲ. ಸೊ ಎಲ್ಲದ್ರ ಬಗ್ಗೆ ಇವಾಗ ಕಂಪ್ನಿಲೆಲ್ಲ ನಮ್ದು ನಮ್ ಪಾಸ್ ಮಾಡಿ ತಗೊಳ್ಳೋದು, ಇಲ್ಲ ತಗೊಳಲ್ಲ, ಎಲ್ಲ ಚೆಕ್ ಮಾಡಿ ತಗೊಳ್ತಾರೆ. ತುಂಬಾ ಸೇಫ್ಟಿಯಲ್ಲಿ ತುಂಬಾ ಚೆನ್ನಾಗಿದೆ, ಬಟ್ ಡ್ರೈವರಿಗೆ ತುಂಬಾ ಇಸಿಗಿದೆ ಅದು. ಈಗ ಈ ಡೀಸೆಲ್ ಟ್ಯಾಂಕರ್ ಓಡಿಸ್ಬೇಕು ಅಂದ್ರೆ ಆ ಡ್ರೈವರ್ಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರ್ಬೇಕು ಅವ್ನು ಇದಕ್ಕೆ? ಹಜಾರ್ಡ್ ಲೈಸೆನ್ಸ್ ಆಗಿರ್ಬೇಕು, ಗಾಡಿ ಬಗ್ಗೆ ಗೊತ್ತಿರ್ಬೇಕು, ಯಾವ ತರ ಮೂವ್ ಮಾಡ್ಬೇಕು, ಯಾವ ತರ ಗೊತ್ತಿರ್ಬೇಕು, ಸೇಫ್ಟಿ ಫಸ್ಟ್ ಗೊತ್ತಿರ್ಬೇಕು ಅವನಿಗೆ. ಹಜಾರ್ಡ್ ಇಲ್ಲದೆ ನೀವು ಗಾಡಿ ಓಡಿಸಿ ಫಾಸ್ಟ್ ಆಯ್ತು ಅಂದ್ರೆ ಇನ್ಸೂರೆನ್ಸ್ ಕ್ಲಿಯರ್ ಆಗಲ್ಲ, ಆಮೇಲೆ ಮಾಲಿಕ್ ಪ್ರಾಬ್ಲಮ್ ಆಗುತ್ತೆ, ಟೋಟಲ್ ಎಂಟೈರ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾನೇ ಕೇರ್ಫುಲ್. ಹಜಾರ್ಡ್ ಅಂತೂ ಬೇಕೇ ಬೇಕಿತ್ತು. ಹಜಾರ್ಡ್ ಬ್ಯಾಡ್ಜ್ ಬರುತ್ತೆ, ಆ ಬ್ಯಾಡ್ಜ್ ಇಟ್ಟರೆ ಮಾತ್ರ ಅದು ನಮ್ದು ಇಂಥ ಪೆಟ್ರೋಲ್ ಡೀಸೆಲ್ಗೆ ಇವಕ್ಕೆಲ್ಲ ಎಲ್ಲ ಅವರು ಒಂದು ಇದು ಕೊಟ್ಟಿರ್ತಾರೆ, ಡ್ರೈವರ್ಗೆ ಮತ್ತು ಮಾಲಿಗೆಲ್ಲ. ಅದು ಈಗ ನೀವು ಲೋಡ್ ಗಾಡಿನ ಎಲ್ಲಂದ್ರಲ್ಲಿ ನಿಲ್ಲಿಸ್ಬೋದಾ ಈ ತರ ಪಬ್ಲಿಕ್ ಅಲ್ಲೆಲ್ಲ? ಲೋಡ್ ಗಾಡಿಗೆ ಲೋಡ್ ಗಾಡಿಲಿ ಎಂಟಿ ಇದು, ಲೋಡ್ ನಿಲ್ಸಕ್ಕಾಗಲ್ಲ. ಟೋಟಲ್ ನಿಲ್ಸ್ಬೋದು, ಆದ್ರೆ ಅದಕ್ಕೊಂದು ಪಾರ್ಕಿಂಗ್ ಜಾಗ ಇದ್ರೂ ಓಕೆ. ಪಾರ್ಕಿಂಗ್ ಜಾಗ ಎಲ್ಲ ಕಡೆ ಇರಲ್ಲ, ಬಟ್ ಎಲ್ಲ ಕಡೆ ನಿಲ್ಸ್ಕೊಂಡಿರ್ತಾರೆ, ಪಾರ್ಕಿಂಗ್ ಜಾಗ ಇರಲ್ಲ. ಬಟ್ ಫೈರ್ ಆದ್ರೆ ಮಾತ್ರ ಯಾವುದು ಉಳಿಯಲ್ಲ. ಫೈರ್ ಆಗಲ್ಲ ಅಷ್ಟೆಲ್ಲ, ಟ್ಯಾಂಕರ್ ತುಂಬಾ ಸಖತ್ ದಪ್ಪ ಇರುತ್ತೆ, ಅದು ಅಂತ ಆಗಲ್ಲ. ಜಸ್ಟ್ ಏನಾರು ಆಯ್ತು ಅಂದ್ರೆ ಟೋಟಲ್ ಏನು ಉಳಿಯಲ್ಲ. ಸರ್, ಈಗ ನಿಮ್ಗೆ ಈ ಟ್ಯಾಂಕರ್ ಡೀಸೆಲ್ ಟ್ಯಾಂಕರ್ ಓಡಿಸೋದ್ರಿಂದ ಸ್ಯಾಲ್ರಿ ಎಲ್ಲ ಯಾವ ರೀತಿ ಸಿಗುತ್ತೆ? ಕೆಲವು ಕಡೆ 36 ಇರುತ್ತೆ, ಎಥನಾಲ್ ಗಾಡಿ 36 ಇರುತ್ತೆ, ಅದು ಡೋರ್ ಎಂಟ್ರಿ ಕೊಟ್ಟಿರ್ತಾನೆ. ಆಮೇಲೆ ಮಾಮೂಲಿ ಇರುತ್ತೆ. ಸೊ ಇವೆಲ್ಲ ನಮ್ದು ಇದು ಬಂದ್ಬಿಟ್ಟು ಡೀಸೆಲ್, ಇದು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಅಂದ್ಬಿಟ್ಟು ಜಾಸ್ತಿ ಇರುತ್ತೆ, ಒಂದು 45 ಇರುತ್ತೆ ಇದು. ಬಟ್ ಓನರ್ಗಳು ಟೈಮು ಸ್ವಲ್ಪ ಲೇಟ್ ಮಾಡ್ತಾರೆ, ಬಟ್ ಪೇಮೆಂಟ್ ಸಿಗುತ್ತೆ. ಲೇಟ್ ಮಾಡ್ತಾರೆ ಡ್ರೈವರ್ಗಳಿಗೆ. ಎಲ್ಲಿ ಯಾವ ಓನರ್ ಕರೆಕ್ಟ್ ಪೇಮೆಂಟ್ ಕೊಡಲ್ಲ, ಆಲ್ಮೋಸ್ಟ್ ಯಾರು ಕೊಡಲ್ಲ. ಅದು ಯಾವಾಗಲೂ 50 ಹಂಗೆ ಹೇಳ್ಕೊಂತಾರೆ. ಬಟ್ ಡ್ರೈವರೇ ಸಫರ್ ಆಗ್ತಾ ಇರುತ್ತೆ. ಅಷ್ಟು ಪ್ರಾಂಪ್ಟಾಗಿ ಕೊಡೋ ಓನರ್ ಚಾನ್ಸೇ ಇಲ್ಲ ಈ ಲೈನಲ್ಲಿ. ಓನರ್ಗಳ ಡ್ರೈವರ್ಗಳು ಪ್ರಾಂಪ್ಟಾಗಿ ಸಿಗ್ತಾರೆ, ಓನರ್ಗಳು ಆಲ್ಮೋಸ್ಟ್ ಸಿಗಲ್ಲ. ಒಂದು 10% ಸಿಗ್ಬೋದು ಅಷ್ಟೇ. ಬಟ್ ಡ್ರೈವರಿಗೆ ಯಾರು ಅಂತ ಪೇಮೆಂಟ್ ಫಿಕ್ಸ್ ಮಾಡಿಲ್ಲ, ತುಂಬಾ ಕಡಿಮೆಯಲ್ಲೇ ಡ್ರೈವರ್ಗಳು. ಈಗ ನಿಮ್ಗೆ ಕಿಲೋಮೀಟರ್ ವೈಸ್ ಸಿಗುತ್ತಾ ಅಥವಾ ಮಂತ್ಲಿ ವೈಸ್? ಇದು ನಮ್ದು ಕಿಲೋಮೀಟರ್ ವೈಸ್, ಇದು ಮಂತ್ಲಿ ವೈಸ್ ಸಿಗುತ್ತೆ. ಮಂತ್ಲಿ ವೈಸ್. ಕಿಲೋಮೀಟರ್ ಓಡ್ಲಿ ಬಿಡ್ಲಿ ನಿಮ್ಗೆ ಮಂತ್ಲಿ ಪೇಮೆಂಟ್. ಹ್ಮ್. ಈಗ ಅನ್ಲೋಡ್ ಮಾಡಿದ್ರೆ ನೀವು ಆ ಕಡೆಯಿಂದ ರಿಟರ್ನ್ ಏನ್ ತಗೊಂಡ್ಬರ್ತೀರಾ? ಇಲ್ಲ, ಈ ಗಾಡಿ ಯಾವ್ದು ಲೋಡ್ ಮಾಡಲ್ಲ ನಾವು, ಸೀದಾ ವಾಪಸ್ ಎಂಟಿನೇ ಬರಬೇಕಾಗುತ್ತೆ. ಎಂಟಿನೇ ಇದಕ್ಕೆ ಡೀಸೆಲ್ ಪೆಟ್ರೋಲ್ ಅಂದ್ಮೇಲೆ ಅದೇ ಮಾಡ್ಬೇಕಾಗತ್ತೆ, ಅಥವಾ ಎಥನಾಲ್ ಆದ್ರೆ ಅದೇ ಮಾಡ್ಬೇಕಾಗತ್ತೆ. ಬೇರೆ ಯಾವ್ದು ಮೆಟಲ್ ಅಲೋ ಮಾಡಂಗಿಲ್ಲ. ಇಲ್ಲಿ ಚೆಕ್ ಆದಾಗ ಅದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಡೀಸೆಲ್ ಇದ್ರೆ ಡೀಸೆಲ್ ತುಂಬಾ ಗಾಡಿ ಮತ್ತೆ ಬಂದು ಮಂಗಳೂರಿಂದಾನೇ ತುಂಬ್ಕೊಂಡು ಬೇರೆ ಕಡೆಗೆ ಹೋಗ್ಬೇಕು. ಈಗ ನೀವು ಒಂದು 500,000 ಕಿಲೋಮೀಟರ್ ಎಂಟಿ ಬರ್ಬೇಕಾಗುತ್ತೆ ಒಂದೊಂದ್ಸಲಿ. ಈಗ ಗಾಡಿ ನಿಮ್ದು ಎಂಟಿ ಬರೋದ್ರಿಂದ ಓನರ್ಗೆ ಲಾಸ್ ಆಗುತ್ತೆ. ಎರಡು ಅಪ್ ಅಂಡ್ ಡೌನ್ ಬಾಡಿ ಇರುತ್ತೆ ಅವ್ರಿಗೆ, ಅಪ್ ಅಂಡ್ ಡೌನ್ ಕೂಡ. ಹೌದು, ಹಾಲ್ಟಿಂಗ್ ಅವ್ರಿಗೆ ಸಿಗುತ್ತೆ. ಇಲ್ಲಿ ಓನರ್ಗೆ ಏನು ಲಾಸ್ ಇರಲ್ಲ, ಲೋನಿಗೆ ಕರೆಕ್ಟ್ ಆಗಿರುತ್ತೆ. ಅದು ಅಪ್ಪಣ್ಣ ಇರ್ತೀವಲ್ಲ, ಅಪ್ಪಣ್ಣ ಕೊಟ್ಟೆ ಬಾಡಿ ಕೊಡಿ. ಯಾಕಂದ್ರೆ ಇಲ್ಲ ಅಂದ್ರೆ ಇನ್ನೊಂದು ಗಾಡಿ ಆ ಕಡೆ ಲೋಡ್ ಮಾಡಿದಾಗ ಭಾಳ ಕಿರಿಕಿರಿ ಆಗುತ್ತಲ್ಲ, ಅದಕ್ಕೋಸ್ಕರ ಅಪ್ ಅಂಡ್ ಡೌನ್ ಇರುತ್ತೆ. ಎರಡು ಸೈಡು ಬಾಡಿಗೆ ಇರುತ್ತೆ ಓನರ್ಗೆ. ಹೌದು, ಬಟ್ ಡ್ರೈವರ್ಗಳಿಗೆ ಪೇಮೆಂಟ್ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿ ಇದ್ರಲ್ಲಿ ಸಿಂಗಲ್ ಡ್ರೈವರ್ ಇರೋದು, ಡಬ್ ಯಾವ ಇರಲ್ಲ ಇಲ್ಲಿ. ಈಗ ನೀವು ಕ್ಲೀನರ್ ಯಾರು ಕರ್ಕೊಳ್ಳೋದಿಲ್ಲ, ಯಾವ್ದು ಕ್ಲೀನರ್ ತಗೊಳ್ಳಲ್ಲ. ಈಗ ಮಧ್ಯದಲ್ಲಿ ಬ್ರೇಕ್ ಡೌನ್ ಅಥವಾ ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವಾಗೆಲ್ಲ ಯಾವ್ದು ಹೇಗ್ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನಾವು ಮಾಡ್ಬೇಕಾಗತ್ತೆ. ಇವಾಗ ಪಂಚರ್ ಆದ್ರೆ ನಾವು ಹಾಕೋಬೇಕಾಗತ್ತೆ, ಇಲ್ಲಕ್ಕೆ ನಿಯರೆಸ್ಟ್ ಪಂಚರ್ ಶಾಪ್ ತಗೊಂಡು ಹೋಗ್ಬೋದು, ಅಲ್ಲಿ ಗಾಡಿ ನಾವು ಬಿಚ್ಚಬೇಕಾಗತ್ತೆ. ಆ ತರ ಇರುತ್ತೆ. ಇವಾಗೆಲ್ಲ ನಾವು ಕೈಲಿ ಬಿಟ್ಬೇಕಂತ ತುಂಬಾ ಹಾರ್ಡ್ ಇರ್ತೀವಲ್ಲ, ಮೊದ್ಲಿನ ತರ ನಮ್ ಲೋಗೋ ಅಲ್ಲ. ಇವಾಗೆಲ್ಲ ಮಿಷಿನ್ ಆಗಿ ಬಿಚ್ಚಬೇಕಾಗತ್ತೆ. ಕೆಲವು ಮಿಷಿನ್ ಟೈಟ್ ಮಾಡ್ತಾರೆ, ಅದ್ರಲ್ಲೇ ಬಿಚ್ಚಬೇಕು.
ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇದೊಂದ್ಸರಿ ಮಿಡ್ಲ್ ನಾವು ಮಾಡ್ಲಿ ಘಾಟ್ ಸೆಕ್ಷನ್ ನಾವು ತೆಗಿಲೇಬೇಕಾದ ಅವು ತುಂಬಾನೇ ಕಷ್ಟ ಆಗುತ್ತೆ. ಒಬ್ಬರೇ ಸಫರ್ ಪಡ್ಬೇಕು. ಡ್ರೈವರ್ ಆಲ್ಮೋಸ್ಟ್ ನೋಡಿರ್ತಾರೆ ತುಂಬಾನೇ ಕಷ್ಟ ಪಡ್ತಾರ. ಅದು ಬಹಳ ಕಷ್ಟ, ಹೇಳ್ಕೊಂಡು ಬಹಳ ಕಷ್ಟ ಇದೆ. ನೋಡ್ಲಿಕ್ಕೆ ಮಾತ್ರ ಡ್ರೈವರ್ ಗಾಡಿ ದೊಡ್ಡ ಗಾಡಿ ಓಡಿಸ್ತಾರೆ ಅನ್ಬೋದು ಬಿಟ್ಟು ಅದ್ರಂತ ಹಿಂಸೆ ಮತ್ತೆ ಯಾವುದಿದೆ ಇಲ್ಲ. ತುಂಬಾನೇ ಕಷ್ಟ ಇದೆ. ಬೆಳಿಗ್ಗೆ ಸಂಜೆ ಬರೋ ಡ್ಯೂಟಿ ಎಲ್ಲ ಇದು. ಈಗ ನೀವು ಒಂದು ಟ್ರಿಪ್ ಹೋದ್ರೆ ಎಷ್ಟು ದಿನ ಆಗುತ್ತೆ ಹೋಗಿ ಬರೋದು? ಈಗ ನಾವು ಹೋದ್ರೆ ಹೋಗಿ ಬರ್ಲಿಕ್ಕೆ ಇವಾಗ ಗುಜರಾತ್ ಅಂತ ಹೋಗಿ ಬರ್ಲಿಕ್ಕೆ ಒಂದು ವಾರ ಬೇಕು ಹೋಗಕ್ಕೆ. ಹೋಗಿ ಬರೋದಕ್ಕೆ ಒಂದು ವಾರ ಒಂದು ವಾರ ಬೇಕು. ಬೇಕು. ಅಲ್ಲಿ ಕರೆಕ್ಟ್ ಲೋಡ್ ಆಗಿದ್ರೆ ಪರವಾಗಿಲ್ಲ, ಲೋಡ್ ಆಗ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದೆಲ್ಲ ಲೋಡ್ ಎಲ್ಲ ಅನ್ಲೋಡಿಂಗ್ ಎಲ್ಲ ಯಾವ ರೀತಿ ಇರುತ್ತೆ? ಇಲ್ಲೆಲ್ಲ ಅನ್ಲೋಡಿಗೆಲ್ಲ ಪ್ರೊಸೆಸ್ ಕರೆಕ್ಟ್ ಇರ್ತದೆ, ಏನು ಟೆನ್ಷನ್ ಇಲ್ಲ. ಅವೆಲ್ಲ ಅನ್ಲೋಡ್ ಮಾಡ್ಕೊಡ್ತಾರೆ. ನಾವೇ ಸ್ವಲ್ಪ ಅವ್ರು ಬಂದು ಪೈಪ್ ಹಾಕ್ತಾರೆ, ಅನ್ಲೋಡ್ ಆಗುತ್ತೆ. ಲೋಡಿಂಗ್ ಎಲ್ಲ ಅವರೇ ಮಾಡ್ಕೊಡ್ತಾರೆ, ನಾವು ಎಂಟ್ರಿ ಇರಲ್ಲ. ಈಗ ಇಲ್ಲಿ ನೀವು ಡೀಸೆಲ್ ಲೋಡ್ ಮಾಡ್ಕೊಂಡು ಮಂಗಳೂರಲ್ಲಿ ಅಲ್ಲಿ ಪೆಟ್ರೋಲ್ ಬಂಕ್ಗೆ ಅನ್ಲೋಡ್ ಮಾಡೋದಾ ಅಥವಾ ಎಲ್ಲಿಗೆ ಅನ್ಲೋಡ್ ಮಾಡೋದು ಇದು? ಇದು ಪೆಟ್ರೋಲ್ ಬಂಕು ಅನ್ಲೋಡ್ ಆಗುತ್ತೆ. ಕೆಲವು ಇವ್ರಿಗೆ ಫ್ಯಾಕ್ಟ್ರಿ ಇರುತ್ತೆ, ಫ್ಯಾಕ್ಟ್ರಿಗೆ ಕಲ್ಕ್ವಾರಿ, ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಹೋಗಿ ಜಾಸ್ತಿ ಹೋಗುತ್ತೆ. ಬಂಕಿಂದ ಜಾಸ್ತಿ ಅಲ್ಲೇ ಹೋಗುತ್ತೆ ನಮ್ಮ ಓಲಾ ಕಂಪ್ನಿ ಅವೆಲ್ಲ.